ಮಗ್ನನಾಗಿದ್ದ ವ್ಯಕ್ತಿ ಸ್ವಲ್ಪದರಲ್ಲೇ ತಪ್ಪಿದ ಭಾರೀ ಅಪಾಯ. ಇಂದಿನ ವೇಗದ ಬದುಕಿನಲ್ಲಿ ಮೊಬೈಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆದರೆ ಅದರ ಅತಿಯಾದ ಬಳಕೆ ಕೆಲವೊಮ್ಮೆ ಜೀವನಕ್ಕೆ ಅಪಾಯ ಉಂಟು ಮಾಡಬಹುದು ಅನ್ನೋದಕ್ಕೆ ಇದೀಗ ಮತ್ತೊಂದು ಉದಾಹರಣೆ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಮೊಬೈಲ್ನಲ್ಲಿ ಸಂಪೂರ್ಣ ಗಮನ ಹರಿಸಿಕೊಂಡು ಮೆಟ್ರೋ ಹತ್ತುತ್ತಾ ಇದ್ದ ವ್ಯಕ್ತಿಯೊಬ್ಬ ಕಾಲು ಜಾರಿ ಮೆಟ್ರೋ ಹಳಿ ಕಡೆ ಬಿದ್ದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಸ್ಥಳದಲ್ಲಿದ್ದಂತಹ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಸಮಯ ಪ್ರಜ್ಞೆ ತೋರಿದ ಪರಿಣಾಮ ದೊಡ್ಡ ದುರಂತ ತಪ್ಪಿದೆ. ಮೊಬೈಲ್ನಲ್ಲಿ ಮಾತನಾಡೋದು, ಸಾಮಾಜಿಕ ಜಾಲತಾಣದ ವೀಕ್ಷಿಸೋದು ಅಥವಾ ವಿಡಿಯೋಗಳಲ್ಲಿ ಮುಳುಗೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗ್ಬಿಟ್ಟಿದೆ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದರ ಅತಿಯಾದ ಬಳಕೆ ಎಷ್ಟು ಅಪಾಯಕಾರಿ ಅನ್ನೋದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಸಾಕ್ಷಿದಾರರ ಪ್ರಕಾರ ಯುವಕ ಮೊಬೈಲ್ ನೋಡ್ತಾ ಮೆಟ್ರೋ ಹತ್ತೋದಕ್ಕೆ ಪ್ರಯತ್ನಿಸಿದ್ದಾನೆ. ಈ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿದೆ. ಹೀಗಾಗಿ ಆತ ಅಪಾಯಕ್ಕೆ ಸಿಲುಕಿದ್ದಾನೆ. ತಕ್ಷಣ ಸ್ಥಳದಲ್ಲಿದ್ದಂತಹ ಜನರು ನೆರವಿಗೆ ಧಾವಿಸಿ ಸುರಕ್ಷಿತವಾಗಿ ಆತನನ್ನ ಮೇಲಕ್ಕೆ ಕರೆತಂದಿದ್ದಾರೆ. ಮೆಟ್ರೋ ನಿಲ್ದಾಣ, ರಸ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಬಳಸುವಾಗ ಎಚ್ಚರಿಕೆ ವಹಿಸಿ. ನಡೆಯುವಾಗ ಅಥವಾ ಮೆಟ್ಟಿಲು ಇಳಿಯುವಾಗ ಮೊಬೈಲ್ ಬಳಕೆಯನ್ನ ಸಾಧ್ಯವಾದಷ್ಟು ತಪ್ಪಿಸಿ. ಒಂದು ಕ್ಷಣದ ನಿರ್ಲಕ್ಷ್ಯ ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಮೊಬೈಲ್ ನಮ್ಮ ಸಹಾಯಕ ಸಾಧನವಾಗಬೇಕೇ ಹೊರತು ನಮ್ಮ ಸುರಕ್ಷತೆಗೆ ಅಪಾಯವಾಗಬಾರದು. ತಂತ್ರಜ್ಞಾನವನ್ನ ಜವಾಬ್ದಾರಿಯಿಂದ ಬಳಸಿ. ನಿಮ್ಮ ಸುರಕ್ಷತೆಯನ್ನು ಮೊದಲು ಆದ್ಯತೆಯಾಗಿ ಪರಿಗಣಿಸಿ. ಬ್ಯೂರೋ ರಿಪೋರ್ಟ್, ಬೇಬಿ ನ್ಯೂಸ್ ಕನ್ನಡ. ಏನಾಗಿಲ್ಲ ಸ್ವಲ್ಪ ಕೆಳಗಡೆ